Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Today is day 9 of our 21 days of fasting. ದಿವಸ 21 ದಿವಸಗಳ ಉಪವಾಸದ 9ನೇ ದಿವಸ ನಾವಿದ್ದೇವೆ. We are on this subject. ನಾವು ಈ ವಿಚಾರವಾಗಿ ಈ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. Resist and reverse the works of devil. ಸೈತಾನನ ಎಲ್ಲಾ ಕಾರ್ಯಗಳನ್ನ ನಾವು ಎದುರಿಸಿ ಅದನ್ನು ವಿರೋಧಿಸಿ ನಿಲ್ಲುವುದರ ವಿಚಾರವಾಗಿ ನಾವು ಕರೀತಾ That's ಇದ್ದೇವೆ. our calling is to destroy the works of devil. ನಮ್ಮ ಒಂದು ಕರೆಯುವಿಕೆ ಸೈತಾನನ ಕಾರ್ಯಗಳನ್ನ ನಾಶ ಮಾಡುವುದಾಗಿದೆ. And God has given us this divine principle. ದೇವರು ನಮಗೆ ಈ ಒಂದು ದೈವಿಕವಾದ ತತ್ವವನ್ನು ಕೊಟ್ಟಿದ್ದಾನೆ. Resist the devil. ಸೈತಾನನನ್ನು ಎದುರಿಸಿರಿ, He will flee from you. ಆತನು ನಿಮ್ಮನ್ನ ಬಿಟ್ಟು ಹೋಗುತ್ತಾನೆ. The Bible doesn't say he will go from you. ಸತ್ಯವೇದ ಈ ರೀತಿ ಹೇಳ್ತಾ ಇಲ್ಲ, ನಿನ್ನನ್ನು ಅವನು ಬಿಟ್ಟು ಹೋಗ್ತಾನೆ ಅನ್ನೋ ರೀತಿಯಲ್ಲಿ ಹೇಳ್ತಾ Bible ಇಲ್ಲ. says he will run away from ಆದ್ರೂ you. ಬಿಟ್ಟು ನಿನ್ನನ್ನು ಓಡಿ ಹೋಗುತ್ತಾನೆ ಅನ್ನೋದನ್ನ ಹೇಳ್ತಾ ಇದೆ. That's the divine principle. ಅದೊಂದು ದೈವಿಕವಾದ ತತ್ವವಾಗಿದೆ. You can resist the devil. ಒಂದು ವೇಳೆ ನೀವು ಈ ಸೈತಾನನನ್ನು ಎದುರಿಸಿ He ನಿಲ್ಲೋದಾದ್ರೆ will flee from you. ಆದ್ರೆ ನಿಮ್ಮಿಂದ ಬಿಟ್ಟು ಓಡಿ ಹೋಗುತ್ತಾನೆ. Hallelujah. Hallelujah. So church, before to resist the devil, ನಾವು ಸೈತಾನನನ್ನು ಎದುರಿಸಿ ನಿಲ್ಲುವುದಕ್ಕಿಂತ ಮುಂಚೆ first we have to know what are the weapons the devils are using against us. ಸೈತಾನನು ನಮ್ಮ ವಿರುದ್ಧವಾಗಿ ಉಪಯೋಗಿಸುವಂತ ಆಯುಧಗಳು ಏನು ಅನ್ನೋದನ್ನು ನಾವು So ತಿಳಿದುಕೊಳ್ಳಬೇಕಾಗಿದೆ. number 1, ಮೊದಲನೇದಾಗಿ it's sickness. ಅದು ರೋಗ ಎಂದು ನಾವು ನೋಡ್ತಾ ಇದ್ದೇವೆ. Number 2, ಎರಡನೇದಾಗಿ it's accusations. ಆರೋಪಗಳಿಂದ ನಾವು ನೋಡ್ತಾ Yesterday ಇದ್ದೇವೆ. we have learned about this. ನಿನ್ನೆ ದಿವಸ ಈ ಎರಡು ವಿಚಾರವಾಗಿ ನಾವು ಕಲಿಸಿದ್ದೇವೆ. Today we will continue. ಇವತ್ತಿನ ದಿವಸ ನಾವು So ಮುಂದುವರಿಸೋಣ. the third weapon of devil, ಸೈತಾನನ ಮೂರನೇ ಆಯುಧ ಯಾವುದೆಂದು ನೋಡುವಾಗ it's manipulation and lies. ಅದು ಕುತಂತ್ರ ಮತ್ತು ಸುಳ್ಳಾಗಿದೆ ಅನ್ನೋದನ್ನು ನಾವು ನೋಡ್ತಾ You ಇದ್ದೇವೆ. know, he manipulates people. ಅದನ್ನ ಜನರನ್ನ ಕುತಂತ್ರದಿಂದ ಮಾರು ಹೋಗಿಸುತ್ತಾರೆ. He brings a bad fear in our minds. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಯವನ್ನ By ತಂದಾಕುತ್ತಾರೆ. his manipulation, he brings doubt on the word of God. ಕುತಂತ್ರದ ಮುಖಾಂತರವಾಗಿ ಆತನು ನಮ್ಮ ಮನಸ್ಸಿನಲ್ಲಿ ಸಂಶಯವನ್ನು See, ತರುತ್ತಾನೆ. the devil's attack is not limited only to sickness and disease. ಸೈತಾನನ ಒಂದು ಆಕ್ರಮಣ ಅನ್ನೋದು ಅದು ಕೇವಲ ರೋಗ ಮತ್ತು ರುಜಿನಗಳಿಂದ ಮಾತ್ರ ಸೀಮಿತವಾಗಿಲ್ಲ. Church, if you ignore the truth, ಒಂದು ವೇಳೆ ನೀವು ಸತ್ಯವನ್ನ ನೀವು ತಿರಸ್ಕಾರ ಮಾಡೋದಾದ್ರೆ the devil will sell his lies with you. ಸೈತಾನನು ನಿಮ್ಮ ಬಳಿ ಒಂದು ಆತನ ಸುಳ್ಳನ್ನ ನಿಮಗೆ ಮಾರಿಬಿಡುತ್ತಾನೆ. See, manipulation and lies ಈ ಒಂದು ಕುತಂತ್ರ ಮತ್ತು ಸುಳ್ಳು are the door openers for sickness and disease. ರೋಗ ಮತ್ತು ರುಜಿನಗಳಿಗೆ ಅದು ಒಂದು ತೆರೆದ ಬಾಗಿಲಾಗಿದೆ. See, manipulation and lies ಈ ಒಂದು ಕುತಂತ್ರ ಮತ್ತು ಸುಳ್ಳು are the open doors for poverty and death. ಬಡತನ ಮತ್ತು ಸಾವಿಗೆ ಒಂದು ಮರಣಕ್ಕೆ ಅದು ಕಾರಣವಾಗುತ್ತದೆ. See, manipulation and lies are the doors for every attacks of devil. ಕುತಂತ್ರ ಮತ್ತು ಸುಳ್ಳು ಎನ್ನುವುದು ಇದು ಸೈತಾನ ಮಾಡುವಂತ ಎಲ್ಲಾ ಆಕ್ರಮಣಕ್ಕೆ ತೆರೆದ ಬಾಗಿಲಾಗಿದೆ. Church, what do you mean by manipulation? ಸಭೆ, ಈ ಕುತಂತ್ರ ಅಂದರೆ ಅರ್ಥ ಏನು? You are twisting of the truth with words. ದೇವರ ವಾಕ್ಯದ ಮುಖಾಂತರವಾಗಿ ಸತ್ಯವನ್ನು ತಿರುಚಿ ಹೇಳೋದು. You know, using the word of God and using the word of God to deceive people. ದೇವರ ವಾಕ್ಯವನ್ನು ಉಪಯೋಗಿಸಿ ಜನರನ್ನ ಮೋಸಗೊಳಿಸೋದು. Where do you read this? ಇದನ್ನು ನೀವು ಎಲ್ಲಿ ಓದುತ್ತೀರಿ? Matthew chapter 4 verse number 3. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ. Here the devil, the Satan, the deceiver, he comes to Jesus by twisting the word of God. ಇಲ್ಲಿ ನಾವು ಸೈತಾನನ ನೋಡ್ತಾ ಇದ್ದೇವೆ. ಆತನು ದೇವರ ವಾಕ್ಯವನ್ನು ತಿರುಚಿ ಅಲ್ಲಿ ದೇವರ ಮಗನಾದ ಯೇಸುವನ್ನು ಮೋಸಗೊಳಿಸುವುದನ್ನು ನಾವು ಗಮನಿಸುತ್ತೇವೆ. So that now when the tempter came to him, he said, if you are the son of God, command that these stones become bread. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳುತ್ತಾನೆ. Church, the devil is a master of deceit. ಸೈತಾನನು ಈ ಮೋಸದ ಅಥವಾ ಈ ಒಂದು ತಂತ್ರದ ಒಂದು ಆತನ ಮೂಲ ಪುರುಷನಾಗಿದ್ದಾನೆ. He will try to twist the truth. ಆತನು ಸತ್ಯವನ್ನು ತಿರುಚಿ ಹೇಳುವುದಕ್ಕೆ ಆತನು ಯಾವಾಗಲೂ ಪ್ರಯತ್ನ And he ಪಡುತ್ತಾನೆ. will plant the seeds in our minds and we will begin to doubt. ಆದ ನಂತರ ಆತನು ನಮ್ಮ ಆ ಒಂದು ಕುತಂತ್ರದ ಬೀಜವನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿ ಆತನು ನಮ್ಮಲ್ಲಿ ಸಂಶಯವನ್ನು Church, ಹುಟ್ಟಿಸುತ್ತಾನೆ. if you don't want to be manipulated, ಒಂದು ವೇಳೆ ನೀವು ಕುತಂತ್ರಕ್ಕೆ ಒಳಗಾಗಬಾರದು ಎಂದು ಇರೋದಾದರೆ then you must know the word of God in perfection. ನಿಮಗೆ ಪರಿಪೂರ್ಣತೆಯಲ್ಲಿ ನಿಮಗೆ ಸತ್ಯವೇದದ ವಾಕ್ಯಗಳು, ನಿಮಗೆ ದೇವರ ವಾಕ್ಯಗಳು ಗೊತ್ತಿರಬೇಕು. Church, you need regular reading and meditating and learning the word of ನೀವು God. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು, ಓದುವುದು ಮತ್ತು ಅದರಂತೆ ನಡೆಯುವಂತ ವಿಚಾರದಲ್ಲಿ ನಾವು ದಿನಾಲು ತೊಡಗಬೇಕು. I want to share my experience. ನನ್ನ ಒಂದು ಅನುಭವವನ್ನು ನಿಮ್ಮ ಮುಂದೆ ಹೇಳಲು So when ಬಯಸುತ್ತೇನೆ. I was preparing this message, ನಾನು ಈ ಸಂದೇಶವನ್ನು ನಾನು ಸಿದ್ಧ ಮಾಡುವಾಗ especially when I was thinking about this manipulation and lies, ಈ ಕುತಂತ್ರ ಮತ್ತು ಸುಳ್ಳಿನ ವಿಚಾರವಾಗಿ ನಾನು ಆಲೋಚನೆ ಮಾಡುವಾಗ I was remembering what happened
happened 7 years ago. 7 ವರ್ಷಗಳ ಹಿಂದೆ ನನ್ನ ಜೀವಿತದಲ್ಲಿ ನಡೆದಂತಹ ವಿಚಾರವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. 7 years ago while I was watching a live prayer meeting on Facebook. ಆ 7 ವರ್ಷಗಳ ಹಿಂದೆ ನಾನು ಒಂದು ಫೇಸ್ಬುಕ್ ಅಲ್ಲಿ ಲೈವ್ ಪ್ರೇಯರ್ ಮೀಟಿಂಗ್ ಅನ್ನು ನೋಡುವಂತ ಸಂದರ್ಭದಲ್ಲಿ It is a big mega church in Bangalore even today. ಅದು ಬೆಂಗಳೂರು ಪಟ್ಟಣದಲ್ಲಿ ಒಂದು ಮೆಗಾ ಚರ್ಚ್ ಆಗಿದೆ. ಈಗಲೂ ಕೂಡ ಮೆಗಾ ಚರ್ಚ್ I ಆಗಿದೆ. don't want to mention the name of the church. ಆ ಸಭೆಯ ಒಂದು ಹೆಸರನ್ನು ನನಗೆ ಹೇಳೋದಕ್ಕೆ ಇಷ್ಟವಿಲ್ಲ. I was watching the live prayer meeting. ನಾನು ಆ ಲೈವ್ ಪ್ರೇಯರ್ ಮೀಟಿಂಗ್ ಅನ್ನು ನೋಡ್ತಾ ಇದ್ದೆ. There was a guest pastor. ಅಲ್ಲಿ ಒಬ್ಬರು ಗೆಸ್ಟ್ ಮಾಸ್ಟರ್ ಇದ್ದರು. He calls himself as a prophet. ಅವರನ್ನ ಪ್ರವಾದಿ ಎಂದು ಕರೆದುಕೊಳ್ಳುತ್ತಿದ್ದಾರೆ. Instead of preaching the word, ಅವರು ದೇವರ ವಾಕ್ಯವನ್ನು ಸಾರುವುದಕ್ಕಿಂತ he was ಹೆಚ್ಚಾಗಿ manipulating people with his false miracles. ಆ ಸುಳ್ಳಾದ ಅದ್ಭುತಗಳಿಂದ ಸೇರಿದಂತ ಜನರನ್ನ ಅಲ್ಲಿ ಕುತಂತ್ರದಿಂದ ಅದಕ್ಕೆ ಒಳಪಡಿಸುತ್ತಿದ್ದಾರೆ. You know, the first miracle he performed, ಮೊದಲನೇ ಅದ್ಭುತ ಆತನು ಮಾಡಿದ್ದು I can say false miracle. ಅದೊಂದು ಸುಳ್ಳಾದ ಒಂದು ಅದ್ಭುತಗಳಾಗಿದ್ದಾವೆ. You know, he took a water bottle, ಒಂದು ವಾಟರ್ ಬಾಟಲ್ ಅನ್ನು a ತೆಗೆದುಕೊಂಡರು. sealed water bottle. ಆ ವಾಟರ್ ಬಾಟಲ್ ಅದು ಸಂಪೂರ್ಣವಾಗಿ ಸೀಲ್ ಆಗಿತ್ತು. You know, he prayed over it and he said that now this water has been turned into wine. ಆ ಒಂದು ಬಾಟಲ್ ನಲ್ಲಿ ಮತ್ತೆ ನೀರಿಗೆ ಅವರು ಪ್ರಾರ್ಥನೆ ಮಾಡಿದರೆ ಈ ಒಂದು ಬಾಟಲ್ ಅಲ್ಲಿ ನೀರು ಈಗ ನೀರಿದ್ದದ್ದು ದ್ರಾಕ್ಷಾರಸವಾಗಿದೆ ಎಂದು ಹೇಳಿದರು. You know, when I was watching these things on live, ನಾನು ಲೈವ್ ಅಲ್ಲಿ ಇದನ್ನು ನೋಡುವಾಗ I was so confused. ನಾನು ಗೊಂದಲಕ್ಕೊಳಗಾದೆ. I don't know why these things are happening. How these things can happen now? ಈಗ ಒಂದು ಯಾಕೆ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅನ್ನೋದನ್ನು ನಾನು I ನೋಡ್ತಾ don't know ಇದ್ದೇನೆ. whether to believe or not. ನನಗೆ ನಂಬೋದೋ ಬಿಡೋದು ಅನ್ನುವ ರೀತಿಯ ಪರಿಸ್ಥಿತಿ And ಆಯಿತು. his false miracles continued. ಮತ್ತೆ ಆ ಸುಳ್ಳಿನ ಅದ್ಭುತಗಳು ಇನ್ನು ಮುಂದೆ ಹೋದವು. You know, the second miracle he performed, ಎರಡನೇ ಅದ್ಭುತ ನೋಡುವಾಗ false miracle, ಅದೊಂದು ಸುಳ್ಳಾದ ಒಂದು ಅದ್ಭುತ. ಎರಡನೇ ಮಿರಾಕಲ್ ನೋಡುವಾಗ mobile charging. ಆ ಮೊಬೈಲ್ ಅನ್ನ ಚಾರ್ಜ್ ಮಾಡೋದ್ರ ವಿಚಾರವಾಗಿ ಮಾಡಿದರು. He prayed and he said, now your mobiles are charged for 100%. ಪ್ರಾರ್ಥನೆ ಮಾಡಿದರು. ನಿಮ್ಮ ಮೊಬೈಲ್ ನೋಡ್ರಿ, ಮೊಬೈಲ್ ಬ್ಯಾಟರಿ ಚಾರ್ಜ್ ಈಗ 100% ಆಗಿದೆ ಎಂದು ಹೇಳಿದರು. Some people said, yes, now my phones are charged. ಯಾರೋ ಒಬ್ರು ಕೈ ಎತ್ತಿ ಹೇಳಿದ್ರು ನನ್ನ 100% ಚಾರ್ಜ್ ಆಗಿದೆ ಮೊಬೈಲ್ ಅಂತ ಹೇಳಿದ್ರು. You know, the third miracle was like this. ಮೂರನೇ ಅದ್ಭುತ ಈ ರೀತಿಯಲ್ಲಿದೆ. He prayed and he said like this, ಪ್ರಾರ್ಥನೆ ಮಾಡಿದ ನಂತರ ಈ ರೀತಿಯಲ್ಲಿ ಹೇಳಿದ್ರು, check your purses, wallets, and there will be money, extra money in your purse. ನಿಮ್ಮ ಪರ್ಸ್ ಅನ್ನ ಚೆಕ್ ಮಾಡ್ರಿ, ನಿಮ್ಮ ಪರ್ಸ್ ಅಲ್ಲಿ ಈಗ ಎಕ್ಸ್ಟ್ರಾ ಹಣ ಬಂದಿದೆ ಅನ್ನೋದನ್ನ ಹೇಳ್ತಾರೆ. Now when these miracles were happening, ಈ ಒಂದು ಅದ್ಭುತಗಳು ಆ ಲೈವ್ ಅಲ್ಲಿ ನಡೆಯುವಂತ ಸಂದರ್ಭದಲ್ಲಿ I was so confused. ನಾನು ಬಹಳ ಗೊಂದಲಕ್ಕೊಳಗಾದೆ. You know, I was thinking for a moment, ನಾನು ಸ್ವಲ್ಪ ಹೊತ್ತಿಗೆ ನಾನು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. God, how such things can happen? ಇಂಥ ವಿಚಾರಗಳು ಹೇಗೆ ನಡೆಯುವುದಕ್ಕೆ ಸಾಧ್ಯ? The apostles have not done this miracle. ಅಪೊಸ್ತಲರು ಈ ರೀತಿಯ ಅದ್ಭುತಗಳನ್ನ ಮಾಡಿಲ್ವಲ್ಲೇ? You have not done such kind of miracles. ಕರ್ತನಾದ ಯೇಸುವೆ, ನೀನು ಕೂಡ ಇಂಥ ಅದ್ಭುತವನ್ನ ಮಾಡಿಲ್ವಲ್ಲೇ? What are these miracles? ಈ ಅದ್ಭುತಗಳು ಏನಾಗಿದ್ದಾವೆ? Now, just in some moment, ಸ್ವಲ್ಪ ಹೊತ್ತಿನಲ್ಲೇ God gave me 2 words from the Bible. ದೇವರು ನನಗೆ ದೇವರ ಸತ್ಯವೇದದಿಂದ 2 I ವಾಕ್ಯವನ್ನು cannot forget that experience in my life. ನನ್ನ ಜೀವಿತದಲ್ಲಿ ಈ ಒಂದು ಅನುಭವವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. Even today, my faith is standing firm on these 2 words. ಇವತ್ತಿನ ದಿವಸವೂ ಕೂಡ ಈ ವಾಕ್ಯದ ಮೇಲೆ ನನ್ನ ನಂಬಿಕೆ ದೃಢವಾಗಿ ನಿಂತಿದೆ. If you want to know these 2 words, ಈ 2 ವಾಕ್ಯವನ್ನು ನೀವು ತಿಳಿದುಕೊಳ್ಳಬೇಕಾ? 2 Thessalonians chapter 2 verse number 9 and 10. ಎರಡನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ರಿಂದ 10 ವಚನಗಳು. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. The coming of the lawless one, or the Antichrist, is according to the working of Satan with all power, signs, miracles, and lying wonders, and with all unrighteous deception among those who perish, because they did not receive the love of the truth, that they might be saved. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. You know, this is the word that says, ಈ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. even Satan, the devil, will perform wonders and miracles. ಸೈತಾನನು ಕೂಡ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡುತ್ತಾನೆ ಎನ್ನುವ ವಿಚಾರ ನಾವು ಗಮನಿಸುತ್ತೇವೆ. The second word, ಎರಡನೇ ವಾಕ್ಯ, you know, that person, he was doing the 4th miracle. ಈ 4ನೇ ಒಂದು ಅದ್ಭುತವನ್ನ ಆತನು ಮಾಡುವಾಗ He was giving the genealogies of the people. ಆ ಜನರ ಅಲ್ಲಿ ಆ ವಂಶಾವಳಿಯನ್ನು ತಿಳಿಸ್ತಾ ಇದ್ದಾನೆ. Calling out the father's name, ಆ ತಂದೆ ಹೆಸರನ್ನ ಕೂಗೋದು, grandmother's ಆ name, ಅಜ್ಜಿ ಹೆಸರನ್ನ ಕೂಗೋದು. if their father is dead, ಒಂದ್ ವೇಳೆ ತಂದೆ ಸತ್ತಿದ್ದರೆ saying out where your father's body was buried. ನಿನ್ನ ತಂದೆಯ ಶರೀರ ಎಲ್ಲಿ ಹೂಡಲ್ಪಟ್ಟಿದೆ ಎಂದು ಹೇಳೋದು. You know, when such things were, that prophet was saying, ಈ ರೀತಿಯ ವಿಚಾರಗಳನ್ನ ಆ ಪ್ರವಾದಿ ಹೇಳ್ತಾ ಇದ್ದೆ. I was thinking, what is the use of giving genealogies? ನೀವು ವಂಶಾವಳಿಯನ್ನು ಕೊಡೋದ್ರಿಂದ ಆಗುವಂತ ಲಾಭ ಏನು? Where does the scripture say? ದೇವರ ವಾಕ್ಯ ಎಲ್ಲಿ ಹೇಳ್ತಾ ಇದೆ? Then God gave me the scripture.
scripture. ದೇವರು ನನಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. 1 Timothy chapter 1. ಮೊದಲನೇ ತಿಮೋಥಿ 1ನೇ ಅಧ್ಯಾಯ Chapter 1 verse number 3 and 4. 3 ಮತ್ತು 4 ವಚನಗಳು. You know these two words are the same page. You know. ಈ ಎರಡು ವಾಕ್ಯಗಳು ಅಲ್ಲಿ ಹಿಂದೆ ಮುಂದೆ ಇರುವಂತಹ ಇದರಲ್ಲಿ ಒಂದೇ ಪೇಜ್ ನಲ್ಲಿ ಇರುವಂತಹ That's ವಾಕ್ಯಗಳು. how God spoke to me that day. ಈ ರೀತಿಯಲ್ಲಿ ದೇವರು ನನ್ನ ಜೊತೆ On the ಮಾತನಾಡಿದ್ದಾರೆ. same page he gave me two words. ಅದೇ ಒಂದು ಪೇಜ್ ನಲ್ಲಿ ಎರಡು ವಾಕ್ಯಗಳು ನನಗೆ 1 ಕೊಟ್ಟಿದ್ದಾರೆ. Timothy chapter 1 verse number 3 and 4. ಮೊದಲನೇ ತಿಮೋಥಿ 1ನೇ ಅಧ್ಯಾಯ 3 ರಿಂದ 4 As ವಚನಗಳು. I urged you when I went to Macedonia, remain in Ephesus that you may charge some that they teach no other doctrine, nor give heed to fables and endless genealogies which cause disputes rather than godly edification which is in faith. ನಾನು ಮಕ್ಕಳೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂತ ಕಥೆಗಳು ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿಯೇ ಹೊರತು ದೇವರು ನಿರ್ವಹಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು. Hallelujah. Just you understand the word. ಸಭೆಯ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ Giving your father's name and mother's name. ನಿಮ್ಮ ತಂದೆ ಹೆಸರು ತಾಯಿಯ ಹೆಸರು ಹೇಳುವುದರಿಂದ, You know, giving where your father's body is buried. ನಿಮ್ಮ ತಂದೆ ಎಲ್ಲಿ ಹೂಡಲ್ಪಟ್ಟಿದೆ ಅನ್ನೋದನ್ನ ಹೇಳುವುದರಿಂದ What edification you can receive. ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಮಾರ್ಪಾಟನ್ನು ನೀವು But ಮಾಡಿಕೊಳ್ಳಬಹುದು. if a prophet comes and tells you what is your mistake, ನಿಮ್ಮ ತಪ್ಪು ಏನೆಂದು ಅನ್ನೋದನ್ನ ಪ್ರವಾದಿ ಒಂದು ನಿಮಗೆ ನೇರವಾಗಿ ಹೇಳೋದಾದ್ರೆ as a person you are edified. ನೀವು ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುತ್ತೀರಿ. That's what the Bible says. ಅದನ್ನೇ ಸತ್ಯವೇದ So ಹೇಳುತ್ತೀರಿ. now speaking in tongues. ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವುದೇ ಹೆಚ್ಚಾಗಿ If a prophet comes and tells you what is your mistake, ಒಬ್ಬ ಪ್ರವಾದಿ ನಿಮ್ಮ ತಪ್ಪನ್ನ ಹೇಳಿ ನೇರವಾಗಿ ಒಂದು ಹೇಳೋದಾದ್ರೆ their lives will be transformed. ಅವರ ಜೀವಿತವು ಬದಲಾವಣೆಯಾಗುತ್ತದೆ. That's the true prophecy. ಅದು ನಿಜವಾದ ಪ್ರವಾದನೆಯಾಗಿದೆ. So manipulation and lies, ಈ ಕುತಂತ್ರ ಮತ್ತು ಸುಳ್ಳು it's the weapon of ಇದು devil. ಸೈತಾನನ ಒಂದು ಆಯುಧವಾಗಿದೆ. When prophets comes and speak to you, ಯಾವಾಗ ಪ್ರವಾದಿ ನಿಮ್ಮ ಜೊತೆ ಬಂದು you ಮಾತನಾಡುತ್ತಾರೆ must know the truth of the word of ಆ God. ದೇವರ ವಾಕ್ಯದ ಸತ್ಯವನ್ನ ನೀವು ಅರಿತುಕೊಂಡವರಾಗಿರಬೇಕು. So what is that weapon? ಆ ಒಂದು ಆಯುಧ What ಯಾವುದಾಗಿದೆ? is our weapon? ನಮ್ಮ ಆಯುಧ ಯಾವುದಾಗಿದೆ? The sword of the Spirit is the word of God. ಓ ದೇವರ ಆತ್ಮನು ನಮಗೆ ಕೊಡುವಂತ ಕತ್ತಿಯಾಗಿದೆ, ಅದು ದೇವರ ವಾಕ್ಯವಾಗಿದೆ. Hallelujah. Hallelujah. So what is the fourth weapon that devil uses against us? ಸೈತಾನನು ನಮ್ಮ ವಿರುದ್ಧವಾಗಿ ಉಪಯೋಗಿಸುವ ನಾಲ್ಕನೇ ಆಯುಧ It's ಯಾವುದಾಗಿದೆ? called as evil arrows. ಆ ಸೈತಾನನ ಒಂದು ಬಾಣಗಳ ಅಗ್ನಿ ಬಾಣಗಳಿಂದ ನಾವು ನೋಡ್ತಾ See, ಇದ್ದೇವೆ. evil arrows are the spiritual arrows that is shot at people. ಸೈತಾನನ ಈ ಅಗ್ನಿ ಬಾಣಗಳು ಆತನು ದೇವ ಜನರ ವಿರುದ್ಧವಾಗಿ ಪ್ರಯೋಗ ಮಾಡುವಂತ ಒಂದು ಬಾಣಗಳಾಗಿದ್ದಾವೆ. They're the spiritual arrows. ಅದು ಆತ್ಮಿಕವಾದ ಬಾಣಗಳಾಗಿದ್ದಾವೆ. You know, there are two agendas behind when the devil is using the evil arrows. ಸೈತಾನನು ಈ ಒಂದು ಆತ್ಮಿಕ ಬಾಣಗಳನ್ನು ಉಪಯೋಗಿಸುವುದಕ್ಕೆ ಎರಡು ಮುಖ್ಯ ಗುರಿ ನೋಡುವಾಗ He wants to kill them. ಒಂದನೇದಾಗಿ ಅವರನ್ನು ಸಾಯಿಸಬೇಕು. Otherwise, using the evil arrows, he will program wrong things into their lives. ಈ ಎರಡನೇದಾಗಿ ನೋಡುವಾಗ ಅವರ ಜೀವಿತದಲ್ಲಿ ಏನಾದರೂ ಒಂದು ಕೆಟ್ಟ ಕಾರ್ಯಗಳನ್ನ ಮಾಡಬೇಕೆಂದು ಆತನು ಬಯಸುತ್ತಾನೆ. That evil arrow can be your girlfriend or boyfriend. ಆ ಒಂದು ಕೆಟ್ಟ ಕಾರ್ಯಗಳು ನಿಮ್ಮ ಜೀವಿತದಲ್ಲಿರುವಂತ ನಿಮ್ಮ ಪ್ರೀತಿಸುವಂತ ಗರ್ಲ್ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ It ಆಗಿರಬಹುದು. can be a cheated money coming into your life. ನಿಮ್ಮ ಜೀವಿತಕ್ಕೆ ಬರುವಂತ ಮೋಸದ ಹಣಗಳಾಗಿರಬಹುದು. It can be any person in your life. ನಿಮ್ಮ ಜೀವಿತದಲ್ಲಿರುವ ಯಾವುದೇ It ವ್ಯಕ್ತಿಗಳಾಗಿರಬಹುದು. can be a wrong job in your ನಿಮ್ಮ life. ಜೀವನದಲ್ಲಿ ತಪ್ಪಾದ ಒಂದು ಉದ್ಯೋಗ ಆಗಿರಬಹುದು. If you read Psalms chapter 11 verse number 2, ನೀವು ಕೀರ್ತನೆ 11ನೇ ಅಧ್ಯಾಯ 2ನೇ ವಚನವನ್ನು the ಓದುವುದಾದ್ರೆ word says, for look, the wicked bend their bow, they make ready their arrow on the string, that they may shoot secretly at the upright in heart. ನೀವು ದುಷ್ಟರು ಕತ್ತಲಲ್ಲಿ ಯಥಾರ್ಥ ಹೃದಯವುಳ್ಳವರನ್ನು ಕೊಲ್ಲಬೇಕೆಂದು ಬಿಲ್ಲು ಬಗ್ಗಿಸಿ ಎದೆಗೆ ಬಾಣವನ್ನು ಹೂಡಿದ್ದಾರೆ ನೋಡಿರಿ. You know, in secretly, you know, the devil, he throws an evil arrow into their lives. ಬಹಳ ರಹಸ್ಯವಾಗಿ ಸೈತಾನನು ಅವರ ವಿರುದ್ಧವಾಗಿ ನೀತಿವಂತರ ವಿರುದ್ಧವಾಗಿ ತನ್ನ ಬಾಣಗಳನ್ನ ಅಗ್ನಿ ಬಾಣಗಳನ್ನ ಸೈತಾನನ ಬಾಣಗಳನ್ನು ಉಪಯೋಗಿಸುತ್ತಾರೆ. Sometimes the evil arrows can be bitter words. ಕೆಲವು ಬಾರಿ ನೋಡುವಾಗ ಈ ಸೈತಾನನ ಬಾಣಗಳು ಯಾವ ರೀತಿ ಬರುತ್ತವೆ ನೋಡುವಾಗ ಕಹಿಯಾದ ಮಾತುಗಳಿಂದ ನಾವು ನೋಡುವಾಗ Someone hurts with their bitter words. ಅವರ ಒಂದು ಕಹಿಯಾದ ಮಾತುಗಳಿಂದ ನಮ್ಮನ್ನ ಯಾರೋ ಒಬ್ಬರು ನಮ್ಮನ್ನ ಬೈಯುತ್ತಾರೆ ಅಥವಾ ಯಾರಾದ್ರೂ ನಮ್ಮನ್ನು That's an evil arrow shot at you. ಅದು ಒಂದು ಸೈತಾನನ ಒಂದು ಬಾಣಗಳ ನಿಮ್ಮ ವಿರುದ್ಧವಾಗಿ ಚಲಾಯಿಸಿದ ಬಾಣಗಳಾಗಿದ್ದಾವೆ. So one way to resist
these evil arrows, ಈ ಒಂದು ಸೈತಾನನ ಬಾಣಗಳನ್ನ ವಿರೋಧಿಸುವ ಎದುರಿಸುವಂತ ಒಂದು ಮಾರ್ಗ ಎಂದು ನೋಡುವಾಗ you need to wear on the full armor of God. ನೀವು ದೇವರ ಸರ್ವಾಯುಧಗಳನ್ನು ನೀವು ಧರಿಸಬೇಕಾಗಿದೆ. Hallelujah. What is the fifth weapon the devil uses? ಸೈತಾನ ಉಪಯೋಗಿಸುವಂತ ಐದನೇ ಆಯುಧ ಯಾವ್ದಾಗಿದೆ? Blindness. ಕುರುಡುತನ ಎಂದು ನಾವು No, ನೋಡುವಾಗ devil blinds the minds of people. ಜನರ ಮನಸ್ಸನ್ನ ಸೈತಾನನು ಕುರುಡುಗೊಳಿಸುತ್ತಾನೆ. Where do you read this? ಇದನ್ನು ನೀವು ಎಲ್ಲಿ ಓದ್ತೀರಿ? 2 Corinthians chapter 4 verse number 4. ಎರಡನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. Whose minds the God of this age has blinded, who do not believe, lest the light of the gospel of the glory of Christ, who is the image of God, should shine on them. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. See, the devil can blind the minds of people. ಸೈತಾನನು ಜನರ ಮನಸ್ಸನ್ನು ಕುರುಡುಗೊಳಿಸಲು ಸಾಧ್ಯತೆ ಇದೆ. Some infection or some problem in the body could blind the physical eyes of the people. ನಮ್ಮ ಶರೀರದಲ್ಲಿ ಯಾವುದೋ ಒಂದು ಇನ್ಫೆಕ್ಷನ್ ಆದ ರೋಗದ ನಿಮಿತ್ತವಾಗಿ ನಮ್ಮ ಕಣ್ಣುಗಳನ್ನು ಕುರುಡುಗೊಳಿಸಲು ಸಾಧ್ಯತೆ ಇದೆ. The devil, ಆದರೆ ಸೈತಾನನು he can blind the minds of people. ಆತನು ಸೈತಾನನು ಜನರ ಮನಸ್ಸನ್ನು ಮಂಕುಗೊಳಿಸಲು ಕುರುಡುಗೊಳಿಸಲು See, ಸಾಧ್ಯತೆ when ಇದೆ. your spiritual eyes are open, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಾಗ you will be liberated from the works of devil in your life. ನೀವು ಎಲ್ಲ ಸೈತಾನನ ಕಾರ್ಯಗಳಿಂದ ನೀವು ಸ್ವತಂತ್ರರಾಗುವವರಾಗಿರ್ತೀರಿ. So one day a boy, an young boy came to me. ಒಂದು ದಿವಸ ಯವನಸ್ಥ ಹುಡುಗ ನನ್ನ ಬಳಿ ಬಂದ. He told me, sister, I have already been child baptism. ಆತನ ಈ ರೀತಿಯಲ್ಲಿ ಹೇಳಿದ, ನನಗೆ ಮಗು ಶಿಶುವಾಗಿರುವಾಗಲೇ ನನಗೆ ದೀಕ್ಷಾ ಸ್ನಾನ ಆಗಿದೆ. So allow me to take part in this holy communion. ಈ ಪರಿಶುದ್ಧವಾದ ಕರ್ತನ ಮೇಜಿನಲ್ಲಿ ನನಗೆ ಭಾಗಿಯಾಗೋದಕ್ಕೆ ಅವಕಾಶ ಕೊಡಿ ಎಂದು ಕೇಳಿದ. Then I told him, ನಾನು ಅವನಿಗೆ ಈ ರೀತಿಯಲ್ಲಿ ಹೇಳಿದೆ, brother, even I am born as a Catholic Christian. ನಾನು ಕೂಡ ಒಬ್ಬ ಕ್ಯಾಥಲಿಕ್ ಕ್ರೈಸ್ತಳಾಗಿ ನಾನು ಹುಟ್ಟಿದವಳು. Even I had child baptism. ನನಗೂ ಕೂಡ ಶಿಶು ದೀಕ್ಷಾಚಾರ But ನಡೆದಿದೆ. that child baptism is not a concept in the Bible. ಆದರೆ ಶಿಶುವಾಗಿರುವಾಗ ನಡೆಯುವಂತಹ ದೀಕ್ಷಾ ಸ್ನಾನ ಅನ್ನೋದು ಅದು ಸತ್ಯವೇದದಲ್ಲಿರುವಂತಹ ವಿಚಾರವಲ್ಲ. That doesn't give me the legal right to take part in this holy communion. ಅದು ಕರ್ತನ ಮೇಜಿನಲ್ಲಿ ಭಾಗಿಯಾಗುವುದಕ್ಕೆ ಯಾವುದೇ ನ್ಯಾಯವಾಗಿ ಅಥವಾ ಹಕ್ಕು ನನಗೆ ಕೊಡೋದಿಲ್ಲ. If we are baptized according to God's principle, ಆದರೆ ದೇವರ ತತ್ವದ ಪ್ರಕಾರವಾಗಿ ನಾವು ದೀಕ್ಷಾ ಸ್ನಾನ ಹೊಂದಿರೋದಾದ್ರೆ, meaning to be baptized in the name of the Father, Son and the Holy Spirit. ಅದರ ಅರ್ಥ ಏನು ಅಂತಂದ್ರೆ, ನಮಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ At ಹೊಂದಿದ್ದೇವೆ. the right age, ಸರಿಯಾದ ಒಂದು ವಯಸ್ಸಿಗೆ ನಮಗೆ ದೀಕ್ಷಾ ಸ್ನಾನವಾದರೆ that gives me the legal right to take part in this holy communion. ಅದು ನಮಗೆ ಈ ಒಂದು ಕರ್ತನ ಮೇಜಿನಲ್ಲಿ ಭಾಗಿಯಾಗುವುದಕ್ಕೋಸ್ಕರವಾದ ಒಂದು ಅವಕಾಶವನ್ನು ಕೊಡುತ್ತದೆ. When I told him all these things, ಈ ಎಲ್ಲ ವಿಚಾರಗಳನ್ನು ನಾನು ಹೇಳ್ತಿರುವಾಗ he just gave his bitter word on me. ಆತನು ನನ್ನ ಮೇಲೆ ಒಂದು ಕಹಿಯಾದ ಮಾತನ್ನು ನನಗೆ ಹಿಂದೆ ಹೇಳಿದನು. He told me like this, madam, I already have Holy Spirit with me all the time. ಆತನು ಈ ರೀತಿಯಲ್ಲಿ ಹೇಳಿದ, ನನ್ನಲ್ಲಿ ಯಾವಾಗಲೂ ಪರಿಶುದ್ಧಾತ್ಮನ ಇದ್ದಾನೆ ಅನ್ನೋದನ್ನ ಆತನು ಹೇಳಿದ. Just do you know how the devil has blinded his mind? ನಿಮಗೆ ಗೊತ್ತಿದೆಯಾ ಸೈತಾನನು ಯಾವ ರೀತಿಯಲ್ಲಿ ಆತನ ಮನಸ್ಸನ್ನು ಮಂಕುಗೊಳಿಸುತ್ತಾನೆ ಗೊತ್ತಾ? His intelligence, ಆತನ ಒಂದು ಬುದ್ಧಿವಂತಿಕೆ, his own understanding, ತನ್ನ ಸ್ವ ಆಲೋಚನೆ, that is what blinding his life. ಆತನ ಜೀವಿತವನ್ನ ಕುರುಡುಗೊಳಿಸಿದೆ. He is not able to come and take part. He is not able to take baptism. What God has told us. ದೇವರು ಯಾವ ರೀತಿಯ ಒಂದು ದೀಕ್ಷಾ ಸ್ಥಾನವನ್ನ ಸತ್ಯವೇದದಲ್ಲಿ ಹೇಳಿದರೋ ಅಂತ ದೀಕ್ಷಾ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೆ ಆತನಿಗೆ ಮುಂದೆ ಬರೋದಕ್ಕೆ ಆಗ್ತಾ He ಇಲ್ಲ. has become so stubborn in his heart. ಆತನ ಹೃದಯದಲ್ಲಿ ಬಹಳ ಕಠಿಣ ಹೃದಯ ಆತನಾಗಿದ್ದಾನೆ. Today you need to ask God. ಇವತ್ತಿನ ದಿವಸ ದೇವರ ಸನ್ನಿಧಾನ ನೀವು ಒಂದು ವಾರ್ತೆಯನ್ನು God, ಕೇಳಬೇಕು. open my eyes. ದೇವರೇ ನನ್ನ ಕಣ್ಣುಗಳನ್ನು ತೆರೆ ಅಂತ So that I ಹೇಳಬೇಕು. can understand the truth from the Bible. ಯಾಕಂದ್ರೆ ಸತ್ಯವೇದದಲ್ಲಿರುವ ವಾಕ್ಯದ ಸತ್ಯವನ್ನು ಅರಿಯುವಂತೆ ನನ್ನ ಕಣ್ಣುಗಳನ್ನು ತೆರೆ ಎಂದು ಕೇಳಬೇಕು. So what the sixth weapon of the devil? ಆರನೆಯ ಒಂದು ಸೈತಾನನ ಆಯುಧ ಯಾವುದಂತೆ? It's the death, depression. ಸಾವು, ಮರಣ ಮತ್ತು ಅದೇ ರೀತಿಯಲ್ಲಿ ಖಿನ್ನತೆ ಇದೆ. See, the spirit of death comes in different ways. ಈ ಒಂದು ಮರಣದ ಆತ್ಮ ಬೇರೆ ಬೇರೆ ರೀತಿಯಲ್ಲಿ ಬರುತ್ತದೆ. See, sometimes people can slump and die. ಕೆಲವರು ಕುಸಿದು ಬಿದ್ದು ಸತ್ತು ಹೋಗಬಹುದು. 2 days ago I saw something on the news channel and a girl was giving a speech on the stage. 2 ದಿವಸಗಳ ಹಿಂದೆ ನಾನೊಂದು ನ್ಯೂಸ್ ಅಲ್ಲಿ ಒಂದು ಚಿತ್ರಣ ನೋಡಿದೆ. ಒಂದು ಹುಡುಗಿ ಸ್ಪೀಚ್ ಅನ್ನ ಕೊಡ್ತಾ ಇದ್ಲು. Right on the stage while giving the speech, in the midst of it she got a heart attack. ಆಕೆ ಭಾಷಣವನ್ನ ಮಾಡುತ್ತಿರೋದಲ್ಲೇ ಆಕೆ ಆ ಕ್ಷಣದಲ್ಲೇ ಕುಸಿದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದಳು. That was how the devil attacked her life. ಸೈತಾನ ಆ ರೀತಿಯಲ್ಲಿ ಆಕೆಯನ್ನ ಆಕ್ರಮಣ She ಮಾಡಿದನು. couldn't know who was Jesus Christ.
Christ. ಯೇಸು ಕ್ರಿಸ್ತಲ್ಲಿ ಯಾರೆಂದು ಆಕೆಗೆ ಗೊತ್ತಿಲ್ಲ, But she died. ಆದ್ರೆ ಆಕೆ ಸತ್ತು ಹೋದಳು. That was an attack of devil. ಅದು ಒಂದು ಸೈತಾನನ ಆಕ್ರಮಣ That ಆಗಿದೆ, was the weapon of devil. ಅದು ಸೈತಾನನ ಆಯುಧ ಆಗಿದೆ. You know, some people they die in accidents. ಕೆಲವರು ಆಕ್ಸಿಡೆಂಟ್ ಅಲ್ಲಿ ಸತ್ತು Some people ಹೋಗ್ತಾರೆ, die in natural disaster. ಕೆಲವರು ಈ ಒಂದು ಪ್ರಾಕೃತಿಕ ಒಂದು ವಿಕೋಪದಿಂದ Some ಸತ್ತು people ಹೋಗ್ತಾರೆ, die in wars. ಕೆಲವರು ಯುದ್ಧದಲ್ಲಿ ಸತ್ತು Some ಹೋಗ್ತಾರೆ, people they attempt for suicide. ಕೆಲವರು ಸುಸೈಡ್ ಅನ್ನ See, ಮಾಡ್ತಾರೆ. death comes in different ways. ಈ ಒಂದು ಮರಣ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ You know, it's ಬರುವಂತದ್ದಾಗಿದೆ. the weapon of devil. ಇದು ಸೈತಾನನ ಒಂದು ಆಯುಧವಾಗಿದೆ. That's what the Bible says. ಸತ್ಯದ ಈ ರೀತಿಯಲ್ಲಿ The ಹೇಳ್ತಾರೆ, devil comes to steal, to kill and destroy. ಈ ಸೈತಾನನು ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಕದಿಯುವುದಕ್ಕೂ ಬರುತ್ತಾರೆ. That's how you should recognize the works of darkness. ಈ ರೀತಿಯಲ್ಲಿ ನಾವು ಕತ್ತಲೆ ಲೋಕದ ಶಕ್ತಿಗಳ ವಿಚಾರಗಳನ್ನು ನಾವು ಕಂಡು What is ಹಿಡಿಯಬೇಕಾಗಿದೆ. the seventh weapon of devil? ಸೈತಾನನ ಏಳನೆಯ ಒಂದು ಆಯುಧ ಯಾವುದಾಗಿದೆ? Failures and poverty. ಈ ಸೋಲು ಮತ್ತು ಬಡತನ ಎಂದು ನಾವು See, ಹೇಳ್ತೇವೆ. poverty is a major tool in the hands of devil. ಸೈತಾನನ ಕೈಯಲ್ಲಿರುವಂತಹ ಒಂದು ದೊಡ್ಡ ಆಯುಧ ಎಂದು ನೋಡುವಾಗ ಅದು ಬಡತನ ಎಂದು See, ನಾವು he ಹೇಳ್ತೇವೆ. uses this poverty to limit God's people's destinies. ಜನರ ಒಂದು ಭವಿಷ್ಯತನ್ನ ಒಂದು ಮಿತಿಯಲ್ಲಿಡುವುದಕ್ಕೋಸ್ಕರವಾಗಿ ಈ ಬಡತನವನ್ನು ನಾವು See, if ಉಪಯೋಗಿಸ್ತಾರೆ. you have good amount of money, ನಿಮ್ಮ ಬಳಿ ಒಂದು ಒಳ್ಳೆಯ ಒಂದು ಹಣ ಇರೋದಾದ್ರೆ you can do lot of good things for the kingdom of God. ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ನೀವು ಅನೇಕ ಕಾರ್ಯಗಳನ್ನು So ಮಾಡಬಹುದು. what the devil do? ಸೈತಾನ ಏನ್ ಮಾಡ್ತಾನೆ? He brings his weapon called poverty in your life. ಆದ್ರೆ ನಿಮ್ಮ ಜೀವಿತದಲ್ಲಿ ಬಡತನ ಎನ್ನುವಂತ ಆಯುಧವನ್ನು So ತರುತ್ತಾನೆ. that you cannot sow into the kingdom of ಹಾಗಾದ್ರೆ God. ದೇವರ ರಾಜ್ಯಕ್ಕೆ ನಿಮ್ಮನ್ನ ಬಿತ್ತದಂತೆ ಅವನು ತಡೆಯುತ್ತಾನೆ. Today poverty has led many people to prostitution. ಇವತ್ತಿನ ದಿವಸ ಬಡತನ ಅನ್ನೋದು ಅನೇಕ ಜನರ ವ್ಯಭಿಚಾರಕ್ಕೆ ನಡೆಸಿದೆ, Poverty has led to robbery. ಅನೇಕ ಜನರನ್ನ ಕಳ್ಳತನಕ್ಕೆ ನಡೆಸಿದೆ, Poverty has led to cheating people. ಅನೇಕ ಜನರ ಬಡತನವು ಮೋಸ ಮಾಡುವುದನ್ನು It ನಡೆಸಿದೆ. is the weapon of devil. ಅದು ಸೈತಾನನ ಒಂದು ಕಾರ್ಯ ಆಗಿದೆ. But poverty is never an idea of God. ಈ ಒಂದು ಬಡತನ ಅನ್ನೋದು ದೇವರ ಒಂದು ಚಿತ್ತ ಅಲ್ಲ, ದೇವರ ಯೋಜನೆ ಅಲ್ಲ. It is never a principle of God. ಈ ಬಡತನ ಅನ್ನೋದು ದೇವರ ತತ್ವವಲ್ಲ. Now what is a God will? ದೇವರ ಒಂದು ಚಿತ್ತ ಯಾವುದಾಗಿದೆ? Not to make you rich. ನಿಮ್ಮನ್ನ ಐಶ್ವರ್ಯವಂತರಾಗಿ ಮಾಡುವುದೇ ಆತನ ಚಿತ್ತವಾಗಿದೆ. Godly richness. ಅವನು ದೈವಿಕವಾದ ಒಂದು ಐಶ್ವರ್ಯತನೇ. You know, the Bible says ಸತ್ಯದ ರೀತಿಯಲ್ಲಿ ಹೇಳ್ತಾರೆ, God will supply all your needs in His glory and riches. ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಎಲ್ಲ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. Now where do you read this? ಇದರಲ್ಲಿ ಓದುತ್ತೀರಿ, Philippians chapter 4 verse number 19. ಫಿಲಿಪ್ಪಿ 4:19 ವಚನ. And my God shall supply all your need according to His riches in glory by Christ Jesus. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. Hallelujah. Poverty is never an idea of God. ಬಡತನ ಅನ್ನೋದು ದೇವರ ಒಂದು ಆಲೋಚನೆ ಅಲ್ಲ. Supplying all your needs is the principle of ಎಲ್ಲಾ God. ನಿಮ್ಮ ಕೊರತೆಯನ್ನು ನೀಗಿಸುವುದು ದೇವರ So now ತತ್ವವಾಗಿದೆ. what is the eighth weapon of devil? ಸೈತಾನನ 8ನೇ ಆಯುಧವನ್ನು ನೋಡುವಾಗ It's called as sin. ಅದು ಪಾಪ ಎಂದು ನಾವು See, ನೋಡ್ತಾ ಇದ್ದೇವೆ. sin is the transgression for the law of God. ಈ ಪಾಪ ಅನ್ನೋದು ಈ ಒಂದು ದೇವರ ಒಂದು ನ್ಯಾಯದ ವಿರುದ್ಧವಾಗಿ ಇರುವಂತ ವಿಚಾರವಾಗಿದೆ. If the devil gets you to disobey God, ಒಂದು ವೇಳೆ ದೇವರು ಈ ಸೈತಾನನು ನಿಮ್ಮನ್ನ ದೇವರ ಅವಿಧೇಯತೆಗೆ ನಡೆಸುವುದಾದ್ರೆ then he can operate in your lives without any hindrance. ಯಾವುದೇ ತಡೆ ಇಲ್ಲದೆ ಆತನು ನಿಮ್ಮ ಜೀವಿತಕ್ಕೆ ಆಕ್ರಮಣ ಮಾಡುವುದು, ನಿಮ್ಮ ಮೇಲೆ ಆಳ್ವಿಕೆ You ನಡೆಸಬಹುದು. were disobedience to God. ನೀವು ದೇವರಿಗೆ ಅವಿಧೇಯರಾಗಿ ನಡೆಯುವಾಗ He's a door opener to the devil. ಅದು ಸೈತಾನನಿಗೆ ಬೆರೆದ ಬಾಗಿಲಾಗಿದೆ. So your sin ನಿಮ್ಮ ಪಾಪವು is a weapon in the hands of devil. ಇದು ಸೈತಾನನ ಕೈಯಲ್ಲಿರುವಂತ ಒಂದು ಆಯುಧ ಎಂದು ನಾವು ನೋಡ್ತಾ ಇದ್ದೇವೆ. Your sin itself is a weapon. ನಿಮ್ಮ ಪಾಪವೇ ಸೈತಾನನ ಕೈಯಲ್ಲಿರುವ ಆಯುಧ ಎಂದು ನಾವು ನೋಡ್ತಾ If you ಇದ್ದೇವೆ. read first John chapter 3 verse number 4, ನೀವು 1ನೇ ಯೋಹನ್ನ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು the Bible ನೋಡಿದಾಗ says, whoever commits sin also commits lawlessness, and sin is lawlessness. ಪಾಪ ಮಾಡುವ ಪ್ರತಿಯೊಬ್ಬರು ಅಧರ್ಮವನ್ನು ಮಾಡುವವನಾಗಿದ್ದಾನೆ, ಪಾಪವು ಅಧರ್ಮವೇ. Church, today I have given you 8 weapons of devil. ಇವತ್ತು ದಿವಸ ಸೈತಾನನ 8 ಆಯುಧಗಳನ್ನು ನಿಮಗೆ ಕೈಗೆ Church, ಕೊಟ್ಟಿದ್ದೇನೆ. I want you to think about these weapons of devil. ಈ ಒಂದು ಸೈತಾನನ 8 ಆಯುಧಗಳ ವಿಚಾರವಾಗಿ ನೀವು ಆಲೋಚನೆ Church, ಮಾಡಬೇಕು. have you been targeted by devil by any of his weapons in any of your areas of life? ನಿಮ್ಮ ಜೀವಿತದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸೈತಾನನ ಈ ಆಯುಧಗಳಿಗೆ ನೀವು ಗುರಿಯಾಗಿದ್ದೀರಾ? Today God says, ದೇವರು ಈ ರೀತಿಯಲ್ಲಿ you ಹೇಳುತ್ತಿದ್ದಾನೆ, need to pray even more. ನೀವು ಹೆಚ್ಚಾಗಿ ಇನ್ನೂ ಪ್ರಾರ್ಥನೆ ಮಾಡಬೇಕಾಗಿದೆ. Turn away from your evil ways. ನಿಮ್ಮ ಎಲ್ಲಾ ಒಂದು ದುಷ್ಟ ಕಾರ್ಯಗಳ ದುಷ್ಟ ಆಲೋಚನೆಯಿಂದ ದೂರ ಸರಿಯಿರಿ. Meditate and learn the word of God. ದೇವರ ವಾಕ್ಯವನ್ನ ಕಲಿತುಕೊಳ್ಳ್ರಿ, ದೇವರ ವಾಕ್ಯವನ್ನ ಧ್ಯಾನ ಮಾಡಿರಿ. These are your weapons. ಇದೆಲ್ಲವೂ ಕೂಡ ನಿಮ್ಮ ಆಯುಧವಾಗಿದೆ. Hallelujah. Praise
Lord. ಕರ್ತನ ಪರಿಶುದ್ಧ Tomorrow ನಾಮಕ್ಕೆ we are going to continue with the same message. ನಾಳೆ ದಿವಸ ಈ ಒಂದು ಸಂದೇಶದಲ್ಲಿ ನಾವು ಮುಂದುವರಿಲಿಕ್ಕೆ So the message is ಸಂದೇಶ ಏನು ಅಂತ to resist and reverse the works of devil. ಸೈತಾನನ ಎಲ್ಲಾ ಕಾರ್ಯಗಳನ್ನ ಎದುರಿಸೋದು ಮತ್ತು ವಿರೋಧಿಸೋದಾಗಿದೆ. Hallelujah. God bless everyone according to this word of God. ದೇವರ ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Especially according to 1 John chapter 3 verse number 4. ವಿಶೇಷವಾಗಿ ಮೊದಲನೇ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. And Philippians chapter 4 verse number 19. ಫಿಲಿಪ್ಪಿ 4ನೇ ಅಧ್ಯಾಯ 19ನೇ ವಚನದ ಪ್ರಕಾರ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ರಾಜಾ ನಿನ್ನ ಕೃಪೆಯಿಂದಲೇ ಸ್ವಾಮಿ, ಸೈತಾನನು ನಮ್ಮ ವಿರುದ್ಧವಾಗಿ ನಮ್ಮ ಶತ್ರು ಉಪಯೋಗಿಸುವಂತಹ ಆಯುಧಗಳನ್ನ ನೀನು ತೋರಿಸಿಕೊಟ್ಟಿದೆಯಲ್ಲ ಕರ್ತನೇ. ಇದರ ವಿಚಾರವಾಗಿ ನಾವು ಗಮನ ಹರಿಸುವಾಗ ನಮಗೆ ಸಹಜವನ್ನ ಚಾಚಿ ಅನೇಕ ಬಾರಿ ಕರ್ತನೆ ರಾಜ ವ್ಯರ್ಥವಾಗಿ ಕರ್ತನೆ ಈ ಎಲ್ಲ ಆಯುಧಗಳಲ್ಲಿ ನಾವು ಸಿಕ್ಕಿಯಾಗಿಕೊಂಡು ಸ್ವಾಮಿ ನಿನ್ನ ವಿರುದ್ಧವಾಗಿ ನಿನಗೆ ಅವಿಧೇಯರಾಗಿ ನಡೆದು ಸ್ವಾಮಿ ನಮ್ಮ ಆಶೀರ್ವಾದವನ್ನ, ನಮ್ಮ ಬಿಡುಗಡೆಯನ್ನ, ನಮ್ಮ ಸ್ವಸ್ಥತೆಯನ್ನ ನಾವೇ ಕಳೆದುಕೊಂಡಿದ್ದೇವೆ ಕರ್ತನೆ. ಇವತ್ತಿನ ದಿವಸ ಅದು ನಮ್ಮಿಂದ ಆಗೋದಿಲ್ಲ ಕರ್ತನೆ. ರಾಜ ಸೈತಾನನ ಎಲ್ಲಾ ಕರ್ತನೆ ಈ ಆಯುಧಗಳನ್ನ ಎದುರಿಸುವಂತೆ ಕರ್ತನೆ, ವಿರೋಧಿಸುವಂತೆ ನಮ್ಮನ್ನ ಅಭಿಷೇಕಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ರಾಜ ಎಲ್ಲಾ ಸೈತಾನನ ಕಾರ್ಯಗಳು ಈ ಸಮಯದಲ್ಲಿ ಯಾರ್ಯಾರ ಮನಸ್ಸಿನಲ್ಲಿ ಕಾರ್ಯ ಮಾಡುತ್ತಿದ್ದಾವೋ ಕರ್ತನೆ, ನಮ್ಮ ಸಭೆ ವಿಶ್ವಾಸಿಗಳ ಮನಸ್ಸಿನಲ್ಲಿ ಕಾರ್ಯ ಮಾಡುತ್ತಿದ್ದಾವೋ, ಯಾವ ಯಾವ ಒಂದು ಆಯುಧಗಳನ್ನ ಹೂಡಿದ್ದಾನೋ ಆ ಎಲ್ಲ ಆಯುಧಗಳ ಬಲಗಳನ್ನ, ಆ ಎಲ್ಲ ಕುತಂತ್ರದ ಬಲವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಕೊಟ್ಟು ಒಬ್ಬೊಬ್ಬರನ್ನ ನಡೆಸುವ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಹೊಂದಿಕೊಟ್ಟೆ ಜೀವಗಳ ತಂದೆ. ಆಮೆನ್.